ನನ್ನ ಹೆಸರು ಡಾಕ್ಟರ್ ಉಮೇಶ್ ಬಾಬು ಅಂತ. ಐ ಆಮ್ ದ ಚೇರ್ಮನ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಸೊಸೈಟಿ. ಅದರ ಕೆಳಗಡೆ ನಾವು ಈ ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್ನ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಕಳೆದ ಒಂದು 5 ವರ್ಷದಿಂದ ನಾವು ಈ ಸ್ಕೂಲ್ನ ಆಡಳಿತ ಮಂಡಳಿಗೆ ಬಂದ್ವಿ. ಅದಾದ ನಂತರ ಒಂದು 2 ವರ್ಷ ನಾವು ಬೇರೆಯವ್ರು ನಡೆಸಲಿ ಅಂತ ಕೊಟ್ಟಿದ್ವಿ. ಬಟ್ ಅವರು ನಡೆಸೋಕ್ಕೆ ಸಾಧ್ಯ ಆಗಲಿಲ್ಲ, ಸರಿಯಾಗಿ ನಡೆಸಲಿಲ್ಲ. ಆದ್ದರಿಂದ ಅವ್ರನ್ನ ಕಳಿಸ್ಬಿಟ್ಟು ನಾವೇ ವಾಪಸ್ಸು ನಾವು ಈ ಸ್ಕೂಲ್ ತೊಗೊಂಡು ಆಡಳಿತ ಮಂಡಳಿಲಿ ನಾನು ಚೇರ್ಮನ್ ಆಗಿ ಕೆಲಸ ಇವಾಗ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈ ವರ್ಷದಿಂದ ನಾವು ಎಲ್ಲ ರೀತಿಯಲ್ಲೂ ಈ ಸ್ಕೂಲ್ನ ಅಭಿವೃದ್ಧಿಪಡಿಸಬೇಕು ಅಂತ ಎಲ್ಲ ರೀತಿ ಹೋರಾಟ ನಡೆಸ್ತಾ ಇದ್ದೀವಿ. ಒಳ್ಳೆ ಪ್ರಿನ್ಸಿಪಲ್ನ ಹಾಕಿದ್ದೀವಿ ನಾಗಪ್ಪ ಅನ್ನೋರನ್ನ, ಹಾಗೂ ಎಲ್ಲ ಸಿಬ್ಬಂದಿ ಎಲ್ಲ ಟೀಚರ್ಸು ಕೂಡ ಒಂದು 15 ಜನ ಒಳ್ಳೊಳ್ಳೆ ಟೀಚರ್ಸ್, ಎಲ್ಲರೂ BEd MEd ಮಾಡಿರೋರೆಲ್ಲ ಟೀಚರ್ಸಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ವರ್ಷದಿಂದ ಬೆಥಲ್ ಇಂಗ್ಲೀಷ್ ಹೈಸ್ಕೂಲು ಇಂದಿನಂತೆ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಆನೇಕಲ್ ತಾಲೂಕು ಮಾಡಬೇಕು ಅಂತ ಹೊರಟಿದ್ದೀವಿ. ಅದು ಹಾಗೆ ಆಗುತ್ತೆ. ಈ ವರ್ಷವೇ ನಾವು ಇಂಪ್ರೂವ್ಮೆಂಟ್ ಸಾಕಷ್ಟು ನೋಡ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳಲ್ಲಿ ಎಜುಕೇಷನ್ ಯಾವ ರೀತಿ ಕೊಡ್ತಾಯಿದ್ದೀವಿ ಅಂತ ಅವ್ರು ನೋಡಿಕೊಂಡು ಭಾಳ ಸಂತೋಷ ಪಡ್ತಾ ಇದ್ದಾರೆ. ಹಾಗೂ ಮಕ್ಕಳು ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಈ ವರ್ಷ ನಾವು 10th ಸ್ಟ್ಯಾಂಡರ್ಡಲ್ಲಿ 100% ರಿಸಲ್ಟ್ ಕೊಡೋದು ಗ್ಯಾರಂಟಿ. ಹಾಗೂ ನಾವು ಅತ್ತಿಬೆಲೆ ಈ ಒಂದು ಊರಿನಲ್ಲಿ ನಾವು ಒಳ್ಳೆಯ ಒಂದು ಲೆಸ್ ಫೀಸ್ ಅಂದರೆ ರೀಸನಬಲ್ ಫೀಸ್ನಲ್ಲಿ ದ ಬೆಸ್ಟ್ ಎಜುಕೇಷನ್ ಕೊಡಬೇಕಾಗಿರೋದೇ ನಮ್ಮದು ಮೋಟೋ. ಸೊ ಯಾವುದೇ ಒಂದು ಸ್ಕೂಲಲ್ಲಿ ಎಷ್ಟೇ ಫೀಸ್ ಮಾಡಿರಲಿ ಅದಕ್ಕಿಂತ ಕಮ್ಮಿ ನಮ್ಮ ಶಾಲೆಯಲ್ಲಿ ಫೀಸ್ ಮಾಡಿ ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ. ಆದ್ದರಿಂದ ನಾವು ಯಾವತ್ತೇ ಏನೇ ವಿಷಯ ಬಂದರೂ ಮಕ್ಕಳ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಲ್ಲ ಪೇರೆಂಟ್ಸು ನಮ್ಮ ಮೇಲೆ ನಂಬಿಕೆ ಇಟ್ಟು ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್ನ ಇಂದಿನಂತೆ ನೀವೆಲ್ಲ ಅಭಿವೃದ್ಧಿ ಪಡಿಸ್ಬೇಕು. ನಾವು ಒಬ್ಬರೇ ಅಲ್ಲ, ನೀವೆಲ್ಲ ಕೂಡಿ ನಾವೆಲ್ಲ ಸೇರಿ ನಾವು ಈ ಸ್ಕೂಲ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೊಂದು ನಂದು ಉದ್ದೇಶ. ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್, ಸೈನ್ಸ್ ಎಕ್ಸ್ಪೋ ಅಂತ ಒಂದು ನಮ್ಮ ಮಕ್ಕಳ ಕಡೆಯಿಂದ ಮಾಡಿಸ್ತಾ ಇದ್ದೀವಿ. ಸೊ ಒಂದು ಒಳ್ಳೆಯ ಕಾರ್ಯಕ್ರಮ ಇದು, ಗುಡ್ ಇನಿಷಿಯೇಟಿವ್. ಇವಾಗ ಏನು ಸಣ್ಣ ಮಕ್ಕಳು ಇವತ್ತು ಸೈನ್ಸಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ರಿಸರ್ಚ್ ಥರ, ಅವರ ಮಟ್ಟಕ್ಕೆ ಒಂದು ರಿಸರ್ಚ್ ಥರ ಮಾಡಿ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಇದಕ್ಕೆ ಇನಾಗ್ರೇಷನ್ನು ನಮ್ಮ BEO ಅವರು, ಆನೇಕಲ್ BEO ಅವರು ಗುರುಮೂರ್ತಿ ಅವರು ಬಂದಿದ್ದರು. ಆಮೇಲೆ CP ಅವರು ನಾರಾಯಣ್ ಸರ್ ಬಂದಿದ್ದರು. ಆಮೇಲೆ ನಮ್ಮ CRP ಅವರು ಬಂದಿದ್ದರು. ಹಾಗೂ ಶ್ವೇತಾ ಮೇಡಮ್ ಅಲ್ವಾ ಅವರು ಬಂದಿದ್ದರು. ಹಾಗೂ ಇನ್ನೆಲ್ಲ ಪೇರೆಂಟ್ಸು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಕ್ಕಳುಗಳು ಕೂಡ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವೆಲ್ಲ ಮ್ಯಾನೇಜ್ಮೆಂಟ್ ಪರವಾಗಿ ಕೂಡ ನಾವು ತುಂಬ ಇದನ್ನು ನೋಡಿ ಸಂತೋಷ ಪಡ್ತಾ ಇದ್ದೀವಿ. ನಮಸ್ತೆ ಎಲ್ಲರಿಗೂ. ನಾನು ಈ ಶಾಲೆಯ ಪ್ರಾಂಶುಪಾಲರು. ಇವತ್ತು ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ BEO ಸರ್ ಗುರುಮೂರ್ತಿ ಸರ್ ಬಂದಿದ್ದರು, ಮತ್ತು ನಾರಾಯಣ್ ECO ಸರ್ ಬಂದಿದ್ದರು, ಮತ್ತು ಶ್ವೇತಾ ಮೇಡಮ್ CRP ಅವರು ಬಂದಿದ್ದರು. ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಚೇರ್ಮನ್ ಆದ ಡಾಕ್ಟರ್ ಉಮೇಶ್ ಬಾಬು ಸರ್ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಏನು ಮಾಡಿದೆ ಅಂದರೆ ಮಕ್ಕಳಲ್ಲಿರೋ ಸೈನ್ಸು ನಾಲೆಡ್ಜನ್ನ ಆಚೆ ತಂದು ಅವರು ಯಾವ ಥರ ಅಭಿವೃದ್ಧಿ ಆಗಿದ್ದಾರೆ, ಯಾವ ಥರ ಡೆವಲಪ್ ಆಗಿದ್ದಾರೆ ಅನ್ನೋ ತೋರಿಸೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. And already our BEO sir, Gurumurthy sir, and Narayan ECO sir, and our CRP Shweta madam, and respected our teachers, and parents, and my dear students. Today we are going to conduct for the Science Expo. It's a role model of all the schools we are conducted here because of new management, our Umesh sir. We have very good support to conduct here. So and in future, in our institution, going very big steps to establish our institution. Thank you. कैसे क्या एग्जीक्यूट कर रहे हैं, कैसे जा रहे हैं, कुछ भी तो आप लोग एक्सप्लेन कर सकते हो? प्लीज कम सर, प्लीज कम. आज कोई Bethel English School, the education wise
and this science expo is very good, and the children and the teachers, the helping, the education wise, everything is very good. This science expo is very every and LKG, UKG and every higher studies, everybody is done very well. The explaining also very good. They not affected anything. They are explaining very cleanly and neatly. They are done. For small children and the higher education students, everybody, they explaining very neatly and they very done very good. Thank you. Morning, sir. Good morning, everyone. My name is Sahana. I am studying in UKG. My name is Sahana. My school name is Bethel English High School. Gaining 5 sense organs: eyes, nose, tongue, ears, skin. Eyes, I see with my eyes. Nose, I smell with my nose. Ears, I listen my ears. Tongue, I taste my tongue. Skin, I feel my skin. Thank you. ನಮಸ್ತೆ ಎಲ್ಲರಿಗೂ. ನಾನು ಬೆತ್ತಲ್ ಶಾಲೆಯಲ್ಲಿ ನನ್ನ ಮಗಳನ್ನು UKG ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ತುಂಬ ಖುಷಿ ಆಗ್ತಾಯಿದೆ ಈ ಶಾಲೆಯಲ್ಲಿ ಹಾಕಿರೋದಕ್ಕೆ. ತುಂಬ ಇಂಗ್ಲೀಷಲ್ಲಿ ಕಾನ್ಫಿಡೆಂಟಾಗಿ ಮಾತಾಡ್ತಾಳೆ. ಮಾಡೆಲ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಈ ಸ್ಕೂಲಲ್ಲಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಹಾಗೆ ತುಂಬ ಚೆನ್ನಾಗಿ ಎಜುಕೇಷನ್ ಸಿಗ್ತಾಯಿದೆ. ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ. ಮ್ಯಾನೇಜ್ಮೆಂಟ್ ಆಲ್ಸೋ ಗುಡ್, ಚೆನ್ನಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ನನ್ನ ಮಗಳು ಈ ಶಾಲೆಯಲ್ಲಿ ಓದ್ತಾ ಇರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಾನು ಒಂದು ಪೇರೆಂಟ್ಸ್ ಆಗಿ ಪೇರೆಂಟ್ಸ್ಗೆ ಹೇಳೋದಕ್ಕೆ ಇಷ್ಟಪಡೋದಂದರೆ, ಮಕ್ಕಳನ್ನು ಎಜುಕೇಷನ್ ನೋಡಬೇಕು, ಆ್ಯಕ್ಟಿವಿಟೀಸ್ ನೋಡಬೇಕು. ಶಾಲೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೊಡ್ತೀವಿ ಅನ್ನೋದು ದೊಡ್ಡದಲ್ಲ, ಬಟ್ ಯಾವ ಶಾಲೆಯಲ್ಲಿ ಎಜುಕೇಷನ್ ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಶಾಲೆಯಲ್ಲಿ ನನ್ನ ಮಗಳನ್ನ ಸೇರಿಸಿರೋದಕ್ಕೆ. ಪೇರೆಂಟ್ಸ್ಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡಿ ನೀವು ಡಿಸೈಡ್ ಮಾಡಬೇಡಿ. ಮಕ್ಕಳ ಎಜುಕೇಷನ್ಸು, ಆ್ಯಕ್ಟಿವಿಟೀಸ್, ಸ್ಕಿಲ್ಸ್ನ ನೋಡಿ ನೀವು ಡಿಸೈಡ್ ಮಾಡಬೇಕು. ಒಂದು ಸಲ ಬಂದು ಸ್ಕೂಲ್ನ ನೋಡಿ, ಒಳಗಡೆ ಪ್ರಿನ್ಸಿಪಲ್ ಸರು, ಮ್ಯಾನೇಜ್ಮೆಂಟು, ಟೀಚರ್ಸ್ ಅವರ ಎಕ್ಸ್ಪ್ಲೈನಿಂಗ್ ನೋಡಿ ನೀವು ಮಕ್ಕಳ ಎಜುಕೇಷನ್, ಅಲ್ಲಿರೋಂಥ ಸ್ಟೂಡೆಂಟ್ಸ್ನ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳನ್ನು ಹಾಕ್ಬೋದು. ಯಾಕಂದ್ರೆ ನನ್ನ ಮಗಳು ಇಲ್ಲೇ ಓದ್ತಾ ಇದ್ದಾಳೆ. ನನಗೆ ತುಂಬ ಖುಷಿಯಾಗಿದೆ ಇಲ್ಲಿ ಓದ್ತಾ ಇರೋದಕ್ಕೆ. Good morning, sir, and my name is Zamir Khan. I am studying 9th standard. I am student from Bethel English High School. Our school is very going nice. Today is science project, science expo. All students did very nice models. Our education is going very nice. In our school, very facilities. We have karate, yoga, and some other facilities. So our school is very good education, and we have very facilities for education, and teachers are very caring for us. Thank you. Teaching for us. Thank you. ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ಓದೋದಕ್ಕೆ. ಪ್ರಿನ್ಸಿಪಲ್ ಸರ್ ಎಲ್ಲ ನಮ್ಮ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಏನೇ ಇದ್ದರೂ ಎಲ್ಲ ಹೇಳ್ಕೊಡ್ತಾರೆ. I am studying in 7th standard. I am from student Bethel English High School. My school is beautiful and my teachers will explain for me nice, and this teaching all is nice. My sir is very good sir. They will teach me nice. Today we have celebrated Science Expo. Thank you. ಎವ್ರಿವನ್. ಇವತ್ತು ಬೆಥಲ್ ಇಂಗ್ಲೀಷ್ ಹೈಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ನಡೆದುಕೊಂಡಿದೆ ಅದು. ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಇಲ್ಲಿವರೆಗೂ ಬೆಥಲ್ ಸ್ಕೂಲಲ್ಲಿ ಯಾವ ಥರ ಲಾಸ್ಟ್ ಟೈಮ್ ಇತ್ತು, ಇದು ಆನೇಕಲ್ ತಾಲೂಕಿಗೆ ಫಸ್ಟ್ ಲೆವೆಲಲ್ಲಿ ಇದ್ದಿದ್ದು ಬೆಥಲ್ ಇಂಗ್ಲೀಷ್ ಸ್ಕೂಲು. ಈಗ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ ಸ್ವಲ್ಪ ಫ್ಲಾಪ್ ಆಗಿತ್ತು, ಯಾವುದೋ ಒಂದು ಅನಾಹುತಗಳಿಂದಾಗಲಿ ಕಾರಣಗಳಿಂದಾಗಲಿ ಆಗಿತ್ತು. ಬಟ್ ಇನ್ಮೇಲೆ ಇವಾಗ ಮತ್ತೆ ನಾವು ಈ ವರ್ಷ ಪುನಃ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಬೆಥಲ್ ಇಂಗ್ಲೀಷ್ ಸ್ಕೂಲ್ನ. ತುಂಬ ಪೇರೆಂಟ್ಸು ತುಂಬ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡಿದೆ ನಮಗೆ. ತುಂಬ ಒಂದು ಪೇರೆಂಟ್ಸ್ ಜೊತೆ ನಮ್ಮ ಕೋಆಪ್ರೇಟಿವ್ ತುಂಬ ಚೆನ್ನಾಗಿದೆ. ಇನ್ನು ಪೇರೆಂಟ್ಸಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇನ್ನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಇನ್ನು ಒಳ್ಳೆಯದಾಗಿ ಅದನ್ನ ನಡ್ಸ್ಕೋಬೋದು. ಮತ್ತು ಒಳ್ಳೆ ಟೀಚರ್ಸ್ ಕೂಡ ಇದ್ದಾರೆ, ಗುಡ್ ಟೀಚರ್ಸ್ ಇದ್ದಾರೆ, ಗುಡ್ ಎಜುಕೇಷನ್ ಆಗ್ತಿದೆ. ಸೊ ಎಲ್ಲರಿಗೂ ಇದನ್ನೇ ಹೇಳಕ್ಕೆ ಬಯಸ್ತೀನಿ, ಒಂದು ನಂಬಿಕೆಯನ್ನು ಇಟ್ಬಿಟ್ಟು ನೀವು
ಅಡ್ಮಿಷನ್ಸ್ ಮಾಡಿಸ್ಕೋಬೋದು. ತುಂಬ ಇವಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ಯಾವುದೇ ಕಾರಣಕ್ಕೆ ಏನೇ ಆಗಲಿ ನಡೆಯೋದಿಲ್ಲ, ಆ ಥರ ಫಸ್ಟ್ ಟೈಮ್ ಆಗಿದ್ದಂಗೆ ಏನೇ ಆಗೋದಿಲ್ಲ. ಇನ್ನು ತುಂಬ ಚೆನ್ನಾಗಿ ಹೋಗುತ್ತೆ. ಇವಾಗ ಆಲ್ರೆಡಿ ಇದು 1 ಇಯರಲ್ಲಿ ಪಾಸಿಟಿವ್ ರಿಸಲ್ಟ್ ತುಂಬ ಚೆನ್ನಾಗಿದೆ. ಪೇರೆಂಟ್ಸ್ ಕಡೆಯಿಂದ ತುಂಬ ರಿಸಲ್ಟ್ಸು ದೂರದಿಂದ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ. ಕಲ್ಲಹಳ್ಳಿ, ಸರ್ಜಾಪುರ ಮತ್ತು ಈ ಕಡೆಯಿಂದ ಎಲ್ಲ ತುಂಬ ಬರ್ತಾ ಇದ್ದಾರೆ. ಸೊ ಎಲ್ಲ ಪೇರೆಂಟ್ಸಿಗೆ ಹೇಳೋಕ್ಕೆ ಇಷ್ಟಪಡಿಸ್ತಾ ಇದ್ದೀನಿ, ತುಂಬ ಥ್ಯಾಂಕ್ಸ್ ಪೇರೆಂಟ್ಸ್. ತುಂಬ ಈ ವರ್ಷ ಬಂದುಬಿಟ್ಟು ನಾವು ಯಾವುದೇ ಆಗಲಿ ಫೀಸಸ್ಸು ತುಂಬ ನಾವು ಸ್ಟ್ರಿಕ್ಟಾಗಿ ಇದು ಮಾಡಿಲ್ಲ. ಫುಲ್ ಆಫ್ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದೀವಿ. ಸರ್ಜಾಪುರದವ್ರಿಗೂ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಹೋಗಿದೆ. ಈ ವರ್ಷ ಫುಲ್ ಆಫ್ ಯೂನಿಫಾರ್ಮ್ಸ್ ಕೂಡ ಫ್ರೀ ಕೊಟ್ಟಿದ್ದೀವಿ. ಬುಕ್ ಪ್ರೊವೈಡ್ಸು ಕೂಡ ಫ್ರೀಯಾಗಿ ಮಾಡಿದ್ದೀವಿ ಈ ವರ್ಷ ಫುಲ್ ಆಫು. ನೆಕ್ಸ್ಟ್ ಇಯರು ಕೂಡ ಇದೇ ಪ್ಲ್ಯಾನ್ ಮೋಸ್ಟ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೀವೆಲ್ಲ ಸಹಕರಿಸಿದರೆ ಎಲ್ಲ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.